ಎಲ್ ಎಸ್ ಜಿ ಈ ಟೀಮ್ಗಳು ಬೇಕಾ ಅಂತ ಅನ್ಸುತ್ತೆ ನನಗೆ, ಅಥವಾ ಈ ಓನರ್ಗಳು ಇಂಥ ಟೀಮ್ಗಳು ನಡೆಸೋದು ಬೇಕಾ ಅಂತ ಅನ್ಸುತ್ತೆ. ಬಿಕಾಸ್ ಸೊ ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಲಾಸ್ಟ್ ಇಯರ್ ಅಲ್ಲಿ KL ರಾಹುಲ್ ಕ್ಯಾಪ್ಟನ್ ಆಗಿದ್ದಾಗ ಸೊ ಗ್ರೌಂಡ್ ಬಂದು ಕ್ಯಾಪ್ಟನ್ಗೆ ಪ್ರಶ್ನೆ ಮಾಡುವಂತದ್ದು, ಅದು ಓಪನ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೆದಿದೆ, ಆಲ್ರೆಡಿ ಜಸ್ಟ್ ಮುಗ್ದಿದೆ. ಸೊ ಅಂತ ಟೈಮಲ್ಲಿ ಬಂದು ಕೋಚ್ ಇರ್ಬೇಕಾದ್ರೆ, ಸಪೋರ್ಟ್ ಸ್ಟಾಫ್ ಇರ್ಬೇಕಾದ್ರೆ ಎಲ್ಲರ ಮುಂದೆ ಬಂದು ಕ್ಯಾಪ್ಟನ್ಗೆ ಒಂದು ರೀತಿಯಲ್ಲಿ ತರಾಟೆ ತಗೊಳ್ಳುವಂಥದ್ದು ಎಷ್ಟು ಸರಿ ಅಂತ ಅವಾಗ್ಲೇನೆ ಸುಮಾರು ಜನ ಎಲ್ಲ ಸ್ವಲ್ಪ ಓನರ್ಗೆನೋ ಉಗ್ದಿದ್ರು. ಅದಾದ್ಮೇಲೆ ಸ್ವಲ್ಪ ಏನೋ ಪ್ಯಾಚ್ ಅಪ್ ಮಾಡ್ಲಿಕ್ಕೆ ನಾಟಕ ಮಾಡಿದ್ರು, KL ರಾಹುಲ್ ಮನೆಗೆಲ್ಲ ಕರೆದ್ರು. ಬಟ್ ಆ ಒಂದು ಘಟನೆ ಆದ್ಮೇಲೆ LSGಗೆ ಒಂದು ರೀತಿಯಲ್ಲಿ ಬ್ಯಾಡ್ ಲ್ಯಾಕ್ ಅಂತಾನೆ ಹೇಳ್ಬೋದು. ಬ್ಯಾಡ್ ಲ್ಯಾಕ್ ಅಂತಲ್ಲ, ಬಟ್ ಅವ್ರು ನಡ್ಸ್ಕೊಂತಿರೋ ರೀತಿಗಳು ಪ್ಲೇಯರ್ ಗಳಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ. ಪ್ರೆಷರ್ ಇದೆ ತುಂಬಾ, ಅಂದ್ರೆ ತುಂಬಾ. ಪಂತ್ಗಾದ್ರೂ ಆಗಿರ್ಬೋದು, ಲಾಸ್ಟ್ ಸೀಸನ್ ನೋಡಿ ನೀವು LSGದು ಸಿಕ್ಕಾಪಟ್ಟೆ ಅಂದ್ರೆ ವರ್ಸ್ಟ್ ಆಗಿರುವಂತ ಸೀಸನ್ ಆಗಿದೆ. ಸೊ ಕ್ಯಾಪ್ಟನ್ ಪಂತ್ಗೂ ಕೂಡ ಅಷ್ಟೇ ಪರ್ಫಾರ್ಮೆನ್ಸ್ ಲಾಸ್ಟ್ ಸೀಸನ್ ತುಂಬಾ ಒಂದು ಕಳಪೆ ಆಗಿರುವಂತದ್ದು. ಅಗೇನ್ ಸೊ ಈ ಒಂದು ಸೀಸನ್ ಅಲ್ಲೂ ಕೂಡ ಅಷ್ಟೇ ಸೋಲಿನ ಮೂಲಕನೇ ಈ ಒಂದು ಸೀಸನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಓನರ್ಗಳು ಟೀಮ್ ಮೇಲೆ ಅಷ್ಟೊಂದು ಪ್ರೆಷರ್ ಹಾಕ್ಬಾರ್ದು, ಫ್ರೀ ಆಗಿ ಆಡ್ಲಿಕ್ಕೆ ಬಿಡಬೇಕು. ಸೊ ನಿನ್ನೆ ಕೂಡ ಅಷ್ಟೇ ಸೊ ತಿರ್ಗಾ ಅಗೇನ್ ಗ್ರೌಂಡ್ ಬಂದಿದ್ದಾರೆ. ಸೊ ಅಲ್ಲಿ ಬಂದು ಪಂತ್ ಅಂಡ್ ಸೊ ಕೋಚ್ ಮುಂದೆ ಬಂದು ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೀವು ಅದು ಕ್ಲೋಸ್ ಡೋರ್ ಹತ್ರನೇ ಆತರ ಡಿಸ್ಕಷನ್ ಮಾಡ್ಬೇಕೆ ಹೊರತು ಸ್ಟೇಡಿಯಂ ಅಲ್ಲಿ ಬಂದು ಆತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪ್ಲೇಯರ್ಸ್ ಗಳಿಗೆ ಅಥವಾ ಕ್ಯಾಪ್ಟನ್ಗೆ, ಕೋಚ್ ಗಳಿಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಅವ್ರು ಏನೋ ಮಾಡ್ಬೇಕು ಅಂತಂದಾಗ ಅದು ಆಗೋದಿಲ್ಲ, ಫ್ರೀ ಆಗಿ ಬಿಡಬೇಕು ಅಂತ ನನ್ನ ಅನಿಸಿಕೆ. ನಿನ್ನೆ ಕೂಡ ಅದೇ ಆಯ್ತು. ಸೊ ಹಾಗೇನು ಗ್ರೌಂಡ್ ಬಂದ್ರು, ಡಿಸ್ಕಷನ್ ಮಾಡಿದ್ರು, ಏನಾರ ಉಪಯೋಗ ಆಗುತ್ತಾ? ದೇವ್ರ ಹಣೆಗೂ ಆಗಲ್ಲ. ಸೊ ಯಾರು ಎಕ್ಸ್ಪರ್ಟ್ ಇದಾರೆ ಅವ್ರಿಗೆ ಬಿಡಬೇಕು ನೀವು. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ನೀವೇ ಇನ್ವಾಲ್ವ್ಮೆಂಟ್ ತಗೊಂಡ್ರೆ, ನನ್ನ ಬಂದಿರೋ ತಪ್ಪು ಅಂತ ಹೇಳ್ತಲ್ಲ, ಕೇಳೋದು ತಪ್ಪಲ್ಲ, ಬಟ್ ಎಲ್ಲಿ ಯಾವ ರೀತಿಯಲ್ಲಿ ಸೊ ಹೇಗೆ ಟೀಮ್ ನ ನಡ್ಸ್ಕೊಬೇಕು ಅನ್ನೋದು ಕೂಡ ಗೊತ್ತಿರ್ಬೇಕು ಅವ್ರಿಗೆ. ಸೊ ರಾಹುಲ್ ಇದ್ದಾಗ 2 ಸಾರಿ ಪ್ಲೇ ಆಫ್ ತಗೊಂಡು ಹೋಗ್ತಾರೆ ಅಂತ ಒಬ್ಬ ಕ್ಯಾಪ್ಟನ್ಗೆನೆ ನೀವು ಸೊ ಅದು ಗ್ರೌಂಡ್ ಗೆ ಬಂದು ಸೊ ತರಾಟೆ ತಗೊಂತೀರ ಅಂತಂದಾಗ ಸೊ ನಿಮಗೆ ಯಾವ ರೀತಿಯಲ್ಲಿ ಪ್ಲೇಯರ್ ಗಳ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಓಕೆ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡ್ತಾ ಹೋದ್ರೆ ನಿಮ್ಗೆ ತುಂಬಾ ಜಾಸ್ತಿ ಆಗುತ್ತೆ. ಬಟ್ ಇನ್ನೇ ಪಂದ್ಯದ ಬಗ್ಗೆ ಮಾತಾಡೋಣ. ಸೊ ಡೆಲ್ಲಿ ವರ್ಸಸ್ LSG. ಅಗೇನ್ LSG ಅವರು ಸೋತಿದ್ದಾರೆ ಅಂತ ಹೇಳ್ಬೋದು. DC ತಗಲಾಕೊಂಡಿದ್ರು. ಸೊ 26ಕ್ಕೆ 4 ವಿಕೆಟ್. ಬಟ್ ಸೊ ಸ್ಟಬ್ಸ್ ಅಂಡ್ ರಿಜ್ವಿ ಸೊ ಸಖತ್ ಒಂದು ಇನ್ನಿಂಗ್ಸ್ ಅಂತ ಹೇಳ್ಬೋದು ರಿಜ್ವಿ ಕಡೆಯಿಂದ. ಸೊ ತುಂಬಾ ಚೆನ್ನಾಗಿ ಆಡಿ ಸ್ಟಬ್ಸ್ ಅಂಡ್ ರಿಜ್ವಿ ಅವರು ಸೊ DCಗೆ ಒಂದು ಗೆಲುವಿನ ತಂದು ಕೊಟ್ಟರು ಅಂತ ಹೇಳ್ಬೋದು. ಅಂಡ್ ನಿನ್ನೆ ಕೂಡ ಅಷ್ಟೇ ಸೊ ಟಾಸ್ ಗೆದ್ದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಅಂಡ್ ಬ್ಯಾಟಿಂಗ್ ಇಳಿದಂತಹ ಸೊ LSG ಅವರು ಸೊ ಸರ್ಪ್ರೈಸಿಂಗ್ಲಿ ನಿನ್ನೆ ಒಂದು ಮ್ಯಾಚ್ ಅಲ್ಲಿ ಸೊ ರಿಷಬ್ ಪಂತ್ ಅವರು ಓಪನಿಂಗ್ ಬರ್ತಾರೆ ಮಿಚೆಲ್ ಮಾರ್ಷ್ ಅವ್ರ ಜೊತೆಗೆ. ಅಗೇನ್ ಇಲ್ಲಿ ರಾಂಗ್ ಮಾಡಿದ್ರು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಆಡನ್ ಮಾರ್ಕ್ರಮ್ ಅಂಡ್ ಮಾರ್ಷ್ ಅವ್ರದ್ದು ಲಾಸ್ಟ್ ಸೀಸನ್ ಅಲ್ಲಿ ಡೀಸೆಂಟ್ ಒಂದು ಸ್ಟಾರ್ಟ್ ಅಂತ ಸಿಗ್ತಾ ಇತ್ತು ಅವ್ರಿಗೆ. ಸೊ ಅವ್ರನ್ನ ಚೇಂಜ್ ಮಾಡಿ ಅಗೇನ್ ರಿಷಬ್ ಪಂತ್ ಅವ್ರನ್ನ ತಗೊಂಡ್ ಬರ್ತಾರೆ. ರಿಷಬ್ ಪಂತ್ ಮುಂಚೆನೆ ಬ್ಯಾಡ್ ಲ್ಯಾಕ್ ಇಂದ ಅವ್ರು ನಡೀತಾ ಇದೆ ಅವ್ರದ್ದು ಕ್ರಿಕೆಟ್ ಜೀವನ. ಬಟ್ ಅಗೇನ್ ಸೊ ನಿನ್ನೆ ಕೂಡ ಬಂದ್ರು, ಸ್ವಲ್ಪ ಒಂದು ಬೌಂಡ್ರಿ ತಗೊಂತಾರೆ, ಬಟ್ ಆದ್ರೂ ಕೂಡ ಸ್ಟ್ರಗಲ್ ಪಡ್ತಾ ಇದ್ರು. ಸೊ ಅದೇ ಒಂದು ಬ್ಯಾಡ್ ಲ್ಯಾಕ್ ಅಂತ ಹೇಳಿದ್ನಲ್ವಾ. ಸೊ ಮಿಚೆಲ್ ಮಾರ್ಷ್ ಅವರ ಒಂದು ಸ್ಟ್ರೇಟ್ ಒಂದು ಸ್ಟ್ರೋಕ್ ಇಂದ ಸೊ ಅಲ್ಲಿ ರನ್ಔಟ್ ಆಗ್ತಾರೆ. ಸೊ ಬ್ಯಾಡ್ ಲ್ಯಾಕ್ ಅಂತಾನೆ ಹೇಳ್ಬೋದು. ಇವಾಗ ನಾನ್ ಸ್ಟ್ರೈಕರ್ ಅಲ್ಲಿ ರನ್ಔಟ್ ಆಗ್ತಾರೆ ಅಂತಂದ್ರೆ ಅದು ಬೌಲರ್ ಕೈತಾಗಿ ಸೊ ಅದು ಬ್ಯಾಡ್ ಲ್ಯಾಕ್ ಅಂತಾನೆ ಹೇಳ್ಬೋದು. ಅಂಡ್ ರಿಷಬ್ ಪಂತ್ ಅವ್ರು ಔಟ್ ಆಗ್ತಾರೆ. ಅಂಡ್ ಕೆಳಗಡೆಗೆ ಮಾರ್ಕ್ರಮ್ ಅಷ್ಟೇ ಒಂದು 6 ತಗೊಂತಾರೆ. ಅಂಡ್ ಅಕ್ಷರ್ ಪಟೇಲ್ ಬೌಲಿಂಗ್ ಅಲ್ಲಿ ಅವರು ಔಟ್ ಆಗ್ತಾರೆ. ಆಯುಷ್ ಬದಲು ನಿಂತ್ಕೊಳ್ಳಲ್ಲ, ನಿಕೋಲಸ್ ಪೂರನ್ ನಿಂತ್ಕೊಳ್ಳಲ್ಲ. ಅಬ್ದುಲ್ ಸಮದ್ ಒಬ್ರು ಡಿಸೆಂಟ್ ಆಗಿರೋ 36 ಮಾಡ್ತಾರೆ ಒಂದು ರೆಸ್ಪೆಕ್ಟೆಡ್ ಟೋಟಲ್ ತಗೊಂಡು ಹೋಗ್ಲಿಕ್ಕೆ. ಅಂಡ್ ಮಿಚೆಲ್ ಮಾರ್ಷ್ ಕೂಡ ಅಷ್ಟೇ 35 ಅಂಡ್ 28 ಎವರೇಜ್, 3 ಬೌಂಡ್ರಿ ಅಂಡ್ 3 ಸಿಕ್ಸರ್ 2 ಬೌಂಡ್ರಿ ತಗೊಂತಾರೆ. ಬಟ್ ಅಂದ್ರೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟೇ ಇರಲಿಲ್ಲ. ಸೊ ಸಿಂಗಲ್ಸ್ ತಗೋಣ, ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಣ, ಆ ರೀತಿಯಲ್ಲಿ ಎಲ್ಲೂ ಇಲ್ಲ. ನೀವು ಮಿಚೆಲ್ ಮಾರ್ಷ್ ತಗೊಳ್ಳಿ, ಬೌಂಡ್ರಿ ಸಿಕ್ಸರ್ ಹೊಡಿತಾರೆ, ಸುಮ್ಮನೆ ನಿಂತ್ಕೊಂತಿದ್ದಾರೆ. ಇವ್ನು ಯಾರು ನಮ್ಮ ಮಾರ್ಕ್ರಮ್ ಅಷ್ಟೇ ಒಂದು ಬೌಂಡ್ರಿ ತಗೊಂತಾರೆ, ಒಂದು 6 ತಗೊಂತಾರೆ. ಅಲ್ಲಿ 10 ರನ್ ಆಯ್ತು. ಓಡಿರೋದು ಒಂದೇ 1 ರನ್, 8 ಬಾಲ್ ಆಡಿದ್ದಾರೆ. ಸೊ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಇರಲಿಲ್ಲ, ಪಾರ್ಟ್ನರ್ಶಿಪ್ ಮೇಂಟೈನ್ ಮಾಡಬೇಕು ಅನ್ನೋಂಥದ್ದು ಏನು ಇರಲಿಲ್ಲ. ಸೊ ಇಂಡಿವಿಜುವಲ್ ಸ್ಕೋರ್ಗಳನ್ನ ಮಾಡ್ತಿದ್ದಾರೆ ಹೊರತು ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಮಾಡ್ಲೇ ಇಲ್ಲ ಯಾರು ಕೂಡ. ಅದಕ್ಕೋಸ್ಕರನೇ ಈ ವಿಕೆಟ್ಸ್ ಗಳ ಬೇಗ ಹೋದು ಅಂತ ನನಗನ್ಸುತ್ತೆ. ಅಂಡ್ ಕೆಳಗಡೆಗೆ ಸೊ ಆಲ್ಮೋಸ್ಟ್ ಅರ್ಧ ಟೀಮೇ ಔಟ್ ಆಗಿತ್ತು. ಕೆಳಗಡೆ ಬಂದಂತದ್ದು ಅಬ್ದುಲ್ ಸಮದ್ ಬರ್ತಾರೆ. ಅಂಡ್ ಸೊ ಶಹಬಾಜ್ ಅಹಮದ್ ಅವರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ತಗೊಂಡ್ಬರ್ತಾರೆ ಬ್ಯಾಟಿಂಗ್ ಅಲ್ಲಿ. ಸೊ ಅವರು ಏನಂತ ದಬಾಕ್ಲಿಲ್ಲ. ಸೊ ಅವರು 15 ರನ್ 16 ಬಾಲ್ ಅಲ್ಲಿ ಯಾರು ಅಂತ ಒಂದು ಬ್ಯಾಟಿಂಗ್ ಆಡ್ಲಿಲ್ಲ ಅಂತ ಹೇಳ್ಬೋದು. ತುಂಬಾ ಕಳಪೆ ಆಗಿರುವಂತ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಒಟ್ಟಾರೆಯಾಗಿ LSG ಅವರು 141 ರನ್ಗೆ ಸೊ 10 ವಿಕೆಟ್ ಗಳನ್ನ ಕಳ್ಕೊಂಡು ಅಲೌಟ್ ಆಗ್ತಾರೆ. 18.4 ಓವರ್, ಇನ್ನು 8 ಬಾಲ್ ಇರ್ಬೇಕಾದ್ರೆ ಅಲೌಟ್ ಆಗ್ತಾರೆ 141 ರನ್ಗೆ. ನಿಜವಾಗ್ಲೂ ಖರಾಬ್ ಆಗಿರುವಂತ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಬ್ಯಾಟಿಂಗ್ ಇದೆ, ಬ್ಯಾಟಿಂಗ್ ಏನಕ್ಕಿಲ್ಲ. ಮಾರ್ಕ್ರಮ್ ಇದಾರೆ, ಮಾರ್ಷ್ ಇದಾರೆ, ಪಂತ್ ಇದಾರೆ, ಬಡೋನಿ ತುಂಬಾ ಚೆನ್ನಾಗಿ ಆಡ್ತಾರೆ, ನಿಕೋಲಸ್ ಪೂರನ್ ಆಡ್ತಾರೆ. ಬಟ್ ಅದು ಎಲ್ಲೋ ಮೇ ಬಿ ಟೀಮ್ ಅಟ್ಮಾಸ್ಫಿಯರ್ ಸರಿ ಇಲ್ವಾ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ನಿಜವಾಗ್ಲೂ ಖರಾಬ್ ಆಗಿರುವಂತ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ DC ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತುಂಬಾ ಸಖತ್ತಾಗಿ ಬೌಲಿಂಗ್ ಮಾಡಿರುವಂತದ್ದು ಅಂತಂದ್ರೆ ಅದು ಲುಂಗಿ ಎಂಗಿಡಿ. ಸೊ 3.4 ಓವರ್ಸ್ ಅಲ್ಲಿ 3 ವಿಕೆಟ್ ಗಳನ್ನ ತೆಗಿತಾರೆ, 27 ರನ್ಸ್. ಮುಖೇಶ್ ಕುಮಾರ್ ತುಂಬಾ ಚೆನ್ನಾಗಿ ಮಾಡಿದ್ರು, ಅಕ್ಷರ್ ಪಟೇಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸೊ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಪಂದ್ಯನ ಆಡದೇ ಇರುವಂತಹ ನಟರಾಜನ್ ಅವರು ಸೊ ಈ ಒಂದು ಮ್ಯಾಚ್ ಅಲ್ಲಿ 4 ಓವರ್ ಅಲ್ಲಿ 3 ವಿಕೆಟ್ ಅಂತ ತೆಗಿತಾರೆ. ತುಂಬಾ ಖುಷಿ ಆಗುತ್ತೆ ನಟರಾಜನ್ ಬಂದಿರುವಂತದ್ದು. ಯಾಕಂದ್ರೆ ಸಖತ್ತಾಗಿರುವಂತ ಬೌಲರ್. ಯಾರ್ಕರ್ ಮಾತ್ರ ಬುಮ್ರಾಗಿಂತ ಚೆನ್ನಾಗಿ ಆಗ್ತಾರೆ. ಸೊ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಪಂದ್ಯ ಆಡ್ತಾ ಇರುವಂತದ್ದು ನಿಜವಾಗ್ಲೂ ನನಗಂತೂ ಬೇಜಾರಾಗಿತ್ತು. ಬಟ್ ಇವಾಗ ಕಂಬ್ಯಾಕ್ ಮಾಡಿರುವಂತದ್ದು ತುಂಬಾ ಖುಷಿ ಇದೆ. ಅಂಡ್ ಕುಲ್ದೀಪ್ ಯಾದವ್ 2 ವಿಕೆಟ್ ತೆಗಿತಾರೆ. ಸೊ 4 ಓವರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತೀನಿ. ಓಕೆ, ಅಂಡ್ ಈ ಒಂದು 142 ರನ್ಗಳ ಒಂದು ಗುರಿ ಬೆನ್ನತ್ತುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಆಘಾತ. ನಿಶಾಂಕ ಕೂಡ ಔಟ್ ಆಗ್ತಾರೆ, KL ರಾಹುಲ್ ಔಟ್ ಆಗ್ತಾರೆ. KL ರಾಹುಲ್ ಅಂತೂ ಮೊಹಮ್ಮದ್ ಶಮೀರ್ ಅವರ ಒಂದು ಇನ್ನಿಂಗ್ಸ್ ನ ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಬಾಲ್ ಅಲ್ಲಿ ಔಟ್ ಆಗ್ತಾರೆ, ಬಿಗ್ ಶಾಟ್ ಹೊಡೆಯಕ್ಕೆ ಹೋಗಿ. ಮೋಸಿನ್ ಖಾನ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಗೊತ್ತಿಲ್ಲ ಅವ್ರು ಏನ್ ಇಂಟೆಂಟ್ ಇಟ್ಕೊಂಡು ಆ ಶಾಟ್ ಹೊಡೆಯಕ್ಕೆ ಹೋದ್ರೆ ಗೊತ್ತಿಲ್ಲ. ಬೇಗ ಮ್ಯಾಚ್ ಮುಗಿಸ್ಬೇಕು ಅನ್ನೋ ಒಂದು ಇಂಟೆಂಟ್ ಇತ್ತ ಏನೋ ಗೊತ್ತಿಲ್ಲ. ಬಟ್ ಬೇಗನೆ ಔಟ್ ಆಗ್ತಾರೆ. ಅಂಡ್ ಸೊ ನಿಶಾಂಕ ಕೂಡ ಔಟ್ ಆಗ್ತಾರೆ.
ಅಂಡ್ ನಿತೀಶ್ ರಾಣಾ ಕೂಡ ಒಂದು ಮೋಷನ್ ಕಾಲ್ ಬೌಲಿಂಗ್ ಅಲ್ಲಿ 15 ರನ್ ಮಾಡ್ತಾರೆ. ಅಬ್ದುಲ್ ಸಮದ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ 4 ವಿಕೆಟ್ ಬೇಗನೆ ಹೊಂಟೋಗುತ್ತೆ. ಅಕ್ಷರ್ ಪಟೇಲ್ ಕೂಡ ಅಷ್ಟೇ, ಪ್ರಿನ್ಸ್ ಯಾದವ್ ಒಂದೇ ಓವರ್ 2 ವಿಕೆಟ್ ತೆಗೆದಾರೆ. ಸೊ 26 ರನ್ಗೆ 4 ವಿಕೆಟ್ ಡಮಾರ ಹೋಗುತ್ತೆ ಆಲ್ರೆಡಿ. ಬಟ್ ಕೆಳಗಡೆಗೆ ಜೊತೆ ಆಗಿರುವಂತದ್ದು ಸಮೀರ್ ರಿಜ್ವಿ ಅಂಡ್ ಸ್ಟಬ್ಸ್. ಎಂತ ಒಂದು ಇನ್ನಿಂಗ್ಸ್ ಆಡಿದ್ರು ಸಮೀರ್ ರಿಜ್ವಿ ಅಂತಂದ್ರೆ, ನಾನು CSK ನಲ್ಲಿ ಇವಾಗ ನೆನಪಿದೆ, ಫಸ್ಟ್ ಬಾಲ್ 6 ಹೊಡಿದ್ದಾರೆ. ಅದಾದ್ಮೇಲೆ ಮನುಷ್ಯ ನೋಡಲ್ಲ ನಾನು. ತುಂಬಾ ಅಂದ್ರೆ ತುಂಬಾ ಹೈಪ್ ಇತ್ತು, ಸಿಕ್ಸರ್ ತುಂಬಾ ಚೆನ್ನಾಗಿ ಬಾರಿಸ್ತಾರೆ ಹಾಗೆ ಹೇಗೆ ಅಂತ, ಸ್ಪಿನ್ನರ್ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ. ಬಟ್ ಅದಾದ್ಮೇಲೆ ಒಂದ್ 2-3 ಚಾನ್ಸ್ ಕೊಡ್ತಾರೆ CSK ನವರು, ಬಟ್ ಯಾವ್ದು ಕೂಡ ಅಷ್ಟು ಸರಿಯಾಗಿ ಆಡ್ಲಿಲ್ಲ. ಬಟ್ ನಿನ್ನೆ ಪಂದ್ಯದಲ್ಲಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಮೆಚುರಿಟಿಯಿಂದ ಒಂದು ರೆಸ್ಪಾನ್ಸಿಬಲ್ ಬ್ಯಾಟರ್ ಆಗಿ ಆಡಿರುವಂತದ್ದು. ಒಂದು ಪಾರ್ಟ್ನರ್ಶಿಪ್ ತಗೊಂಡ್ ಬರ್ತಾರೆ ನೋಡಿ. ಸ್ಟಬ್ಸ್ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಂಡ್ ಸಮೀರ್ ರಿಜ್ವಿ ಒಂದು ಪೇಷನ್ಸ್ ಇದೆಯಲ್ಲ, ನಿಜವಾಗ್ಲೂ ವರ್ಕ್ ಆಯ್ತು ಅಂತ ಹೇಳ್ಬೋದು. 70 ರನ್ ಮಾಡ್ತಾರೆ 47 ಡೆಲಿವರೀಸ್ ಅಲ್ಲಿ, 5 ಬೌಂಡ್ರಿ 4 ಸಿಕ್ಸರ್ ಒಂದಿಗೆ. ಸೊ 148 ಸ್ಟ್ರೈಕ್ ಔಟ್ ಮಾಡಿರುವಂತದ್ದು. ಅಂಡ್ ಸ್ಟಬ್ಸ್ ಕೂಡ ಅಷ್ಟೇ ಒಂದು ಒಳ್ಳೆ ಸಾಥ್ ಕೊಡ್ತಾರೆ. ಸೊ ಸ್ಟ್ರೈಕ್ ಔಟ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅವರು, ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕು, ಅದಾದ್ಮೇಲೆ ಫಿನಿಶ್ ಮಾಡೋಣ ಅಂತ. ಸೊ ಸ್ಟಬ್ಸ್ ಅಷ್ಟೇ 39-32 ಡೆಲಿವರೀಸ್. ನಾರ್ಮಲಿ 121 ಸ್ಟ್ರೈಕ್ ಔಟ್ ಮಾಡಲ್ಲ ಅವರು, 150 ಮೇಲೆ ಇರುತ್ತೆ ಸ್ಟಬ್ಸ್. ಬಟ್ ನಿನ್ನೆ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಆ ಬ್ಯಾಟಿಂಗ್ ಮಾಡಿದ್ರಲ್ಲ, ಸೊ ಅದೇ ಒಂದು ಡಿಸಿಗೆ ಗೆಲುವು ತರ್ಕೊಳ್ಳಿಕ್ಕೆ ಮುಖ್ಯವಾದಂತಹ ಪಾತ್ರ ಅಂತ ನನಗನ್ಸುತ್ತೆ. ಅಂಡ್ ಸಖತ್ತಾಗಿರುವಂತಹ ಒಂದು ಬ್ಯಾಟಿಂಗ್ ಡಿಸ್ಪ್ಲೇ ನೋಡ್ಲಿಕ್ಕೆ ಸಿಗ್ತದೆ. 119 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ ಇಬ್ಬರ ಮಧ್ಯೆ. ಅಂಡ್ ಡೇವಿಡ್ ಮಿಲ್ಲರ್ ಕೂಡ ಇದ್ರು, ಇನ್ನು ಇಪ್ರಾಸ್ ನಿಗಮ್ ಇದ್ರು. ಓಕೆ, ಇವರಲ್ಲಿ ಯಾರಾದ್ರೂ ಒಬ್ರು ಔಟ್ ಆಗಿದ್ರು ಕೂಡ, ಸೊ ಇನ್ನು ಬರ್ತಾ ಇದ್ರು. ಬಟ್ ಆ ಪಾರ್ಟ್ನರ್ಶಿಪ್ ಮಿನಿಮಮ್ ಒಂದು 50 ರನ್ ಪಾರ್ಟ್ನರ್ಶಿಪ್ ಅಲ್ಲಿ ಬೇಕಾಗಿತ್ತು. ಬಟ್ ಅದನ್ನ ಅವರು ಸೆಂಚುರಿಗೆ ತಗೊಂಡೋಗಿದ್ದಾರೆ ಪಾರ್ಟ್ನರ್ಶಿಪ್ ಅಂತಂದ್ರೆ. ಸೊ ನೀವೇ ಲೆಕ್ಕ ಹಾಕೊಳ್ಳಿ ಯಾವ ರೇಂಜಿಗೆ ಒಂದು ಆ ಒಂದು ಮೆಚುರಿಟಿನ ತೋರಿಸಿದ್ದಾರೆ ಇನ್ನಿಂಗ್ಸ್ ಅಲ್ಲಿ ಅಂತ. ಓಕೆ, ಅಂಡ್ ಇನ್ನು ಬೌಲಿಂಗ್ ಅಲ್ಲಿ ಮಾತಾಡಬೇಕು ಅಂತಂದ್ರೆ, ಸೊ ಈ ಕಡೆ LSG ಕಡೆಯಿಂದ ಮೊಹಮ್ಮದ್ ಶಮಿ ಸೊ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಸೊ 4 ಓವರಲ್ಲಿ 28 ರನ್. ಅಂಡ್ ಪ್ರಿನ್ಸ್ ಯಾದವ್ ತುಂಬಾ ಚೆನ್ನಾಗಿ ಮಾಡಿದ್ರು, 3 ಓವರಲ್ಲಿ 20 ರನ್, 2 ವಿಕೆಟ್ ತೆಗಿತಾರೆ ಒಂದೇ ಓವರಲ್ಲಿ. ಮುಷಿನ್ ಖಾನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈ ಒಂದು 3 ಜನ ಬಿಟ್ಟರೆ ಇನ್ಯಾರು ಕೂಡ ಅಂತ ಒಂದು ಒಳ್ಳೆ ಬೌಲಿಂಗ್ ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಇದಾಗಿತ್ತು ನಿನ್ನೆ ಪಂದ್ಯದ ರಿವ್ಯೂ. ಅಂಡ್ ಇವತ್ತಿನ ಪಂದ್ಯ KKR ವರ್ಸಸ್ SRH ಬಗ್ಗೆ ಸ್ವಲ್ಪ ಪ್ರಿವ್ಯೂ ನೋಡ್ಕೊಂಡ್ ಬರೋಣ. ಅಂಡ್ 2 ಟೀಮ್ಗಳು ಅಷ್ಟೇ ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಸೋತ್ಕೊಂಡ್ ಬರ್ತಿದೆ, ಒಂದು RCB ವಿರುದ್ಧ, ಇನ್ನೊಂದು MI ವಿರುದ್ಧ ಅಂತ ಹೇಳ್ತೀನಿ. 2 ಟೀಮ್ಗಳು ಕೂಡ ಅಷ್ಟೇ ಸೊ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಸೊ 200+ ರನ್ ಒಂದು ಕಲೆ ಹಾಕಿದ್ರು ಕೂಡ ಸೋತಿದ್ದಾರೆ ಅಂತಂದ್ರೆ ಅವರ ಬೌಲಿಂಗ್ ಯಾವ ರೇಂಜಿಗೆ ಒಂದು ವೀಕ್ ಇದೆ ಅಂತ ಅಲ್ಲೇ ಗೊತ್ತಾಗುತ್ತೆ. KKR ಆಗಿರ್ಬೋದು, SRH ಆಗಿರ್ಬೋದು, ಲಾಸ್ಟ್ ನಮ್ಮ ಮ್ಯಾಚ್ ಗಳಲ್ಲಿ ಸೊ 200+ ರನ್ಗಳನ್ನ ಸೇರಿಸಿದ್ರು ಕೂಡ ಸೊ ಅದನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಓಕೆ, ಅಂಡ್ ಇನ್ನು KKR ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ಪಿನ್ ಬೌಲಿಂಗ್ ತುಂಬಾ ಚೆನ್ನಾಗಿದೆ, ಬಟ್ ಪೇಸ್ ಅಟ್ಯಾಕ್ ತುಂಬಾ ಅಂದ್ರೆ ತುಂಬಾ ವೀಕ್ ಇದೆ ಅಂತಾನೆ ಹೇಳ್ಬೋದು. ಯಾವ ರೀತಿಯಲ್ಲಿ ಅದನ್ನ ಈ ಸಾರಿ ಅವರು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ. ಅಂಡ್ ಇನ್ನು ಹೆಡ್ ಮಾತಾಡಬೇಕು ಅಂದ್ರೆ ಸೊ KKR ಅವರು 20 ಮ್ಯಾಚ್ ನ ಗೆದ್ದಿದ್ದಾರೆ. ಅಂಡ್ SRH ಅವ್ರು ಗೆದ್ದಿರುವಂತದ್ದು 10 ಪಂದ್ಯಗಳು ಮಾತ್ರ, ಟೋಟಲ್ 30 ಪಂದ್ಯಗಳಲ್ಲಿ. ಸೊ ಹೆಡ್ ಮಾತಾಡಬೇಕು ಅಂದ್ರೆ KKR ಅವ್ರಿಗೆ ಒಂಚೂರು ಅಪ್ಪರ್ ಹ್ಯಾಂಡ್ ಇದೆ ಅಂತಾನೆ ಹೇಳ್ತೀನಿ. ಬಟ್ ಸೊ ಈ ಪಂದ್ಯದಲ್ಲಿ ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಓಕೆ, ಇನ್ನು ಪ್ಲೇಯಿಂಗ್ 11 ಈ ಪಂದ್ಯದಲ್ಲಿ ಏನ್ ಇರ್ಬೋದು ಅಂತಂದ್ರೆ, ಇವರಿಗೆ ಆಪ್ಷನ್ಸ್ ಗಳು ಜಾಸ್ತಿ ಇಲ್ಲ. ನೀವು ಬ್ಯಾಟಿಂಗ್ ಅಲ್ಲಿ ತಗೊಳಕ್ ಹೋದ್ರೆ 2 ತಂಡಗಳು ಕೂಡ ನಾರ್ಮಲ್ ಚೆನ್ನಾಗೇ ಮಾಡ್ತಾರೆ. ಬಟ್ ಬೌಲಿಂಗ್ ಅಂತ ಬಂದಾಗ ಸೊ KKR ಅಲ್ಲಿ ಪೇಸ್ ಅಟ್ಯಾಕೇ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ವೈಭವ್ ಅವರು ಒಂದ್ ಮ್ಯಾಚ್ ಹಾಕಿದ್ರೆ 8 ಮ್ಯಾಚ್ ಆಡಲ್ಲ. ಮುಜುರ್ಬಾನಿಗೆ ಫಸ್ಟ್ IPL ಆಡ್ತಿದ್ದಾರೆ, ಫಸ್ಟ್ ಮ್ಯಾಚ್ ಅಲ್ಲಂತೂ ಸಿಕ್ಕಾಪಟ್ಟೆ ದುಬಾರಿ ಆದ್ರು. ಸೊ ಅವ್ರ ಬಗ್ಗೆ ಕೂಡ ಅಷ್ಟು ನಿರೀಕ್ಷೆ ಇಟ್ಕೊಳಕ್ ಕಾರ್ತಿಕ್ ತ್ಯಾಗಿ ಸೊ ಡೀಸೆಂಟ್ ಆಗಿ ಮಾಡ್ತಾರೆ, ಬಟ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೂ ಕೂಡ ಇಲ್ಲ ಅಂತ ಹೇಳ್ಬೋದು. KKR ಬಂದು ಸೊ ಓನ್ಲಿ ನಾರಾಯಣ್ ವರುಣ್ ಚಕ್ರವರ್ತಿ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಅದ್ ಬಿಟ್ರೆ ಇವರ ಹತ್ರ ಬೆಂಚ್ ಸ್ಟ್ರೆಂತ್ ಇಲ್ಲ, ಏನೂ ಇಲ್ಲ. ಸ್ಟ್ರಗಲ್ ಅಂತೂ ಖಂಡಿತವಾಗ್ಲೂ ಪಟ್ಟೆ ಪಡ್ತಾರೆ ಬೌಲಿಂಗ್ ಅಲ್ಲಿ KKR ಅವರು. ಇನ್ ಕೇಸ್ ಏನಾದ್ರು ನಾರಾಯಣ್ ವರುಣ್ ಚಕ್ರವರ್ತಿ ಸ್ವಲ್ಪ ಕ್ಲಿಕ್ ಆಗಿ ಸೊ ಅವ್ರ ಡೇ ಆಗಿದ್ರೆ ಮಾತ್ರ ಇವ್ರಿಗೆ ಬೌಲಿಂಗ್ ಅಲ್ಲಿ ಏನಾದ್ರು ಮಾಡ್ಬೋದು, ಬಿಟ್ರೆ ಇಲ್ಲ ಅಂತಂದ್ರೆ ಕಷ್ಟ ಇದೆ. ಬ್ಯಾಟಿಂಗ್ ಅಲ್ಲಂತೂ ಏನು ತೊಂದರೆ ಇಲ್ಲ. ಹಾನೆ ಇದಾರೆ, ಅನಲ್ ಇದಾರೆ, ಅಂಡ್ ಗ್ರೀನ್ ಇದಾರೆ. ಸೊ ಗ್ರೀನ್ ಬೌಲಿಂಗ್ ಮಾಡ್ತಿರೋದು ಕೂಡ ಇವ್ರಿಗೊಂದು ರೀತಿಯಲ್ಲಿ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಅವ್ರು ಬೌಲಿಂಗ್ ಮಾಡ್ತಾರೆ, ಅಟ್ಲೀಸ್ಟ್ ಒಂಚೂರು ಬೌಲಿಂಗ್ ಅಲ್ಲಿ ಪೇಸ್ ಅಟ್ಯಾಕ್ ಅಲ್ಲಿ ಒಂಚೂರು ಹೆಲ್ಪ್ ಸಿಗ್ಬೋದಾಗಿತ್ತು. ಬಟ್ ಅವ್ರು ಬೌಲಿಂಗ್ ಮಾಡ್ತಾ ಇಲ್ಲ ಇವಾಗ. ಅಂಡ್ ರಘುವಂಶಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ರಿಂಕು ಸಿಂಗ್ ಓಕೆ, ರಮನ್ದೀಪ್ ಏನಕ್ಕಿದಾರೋ ಗೊತ್ತಿಲ್ಲ ನನಗೆ. ಇವ್ರಿಗೆ ಅಟ್ಲೀಸ್ಟ್ ಮನೀಶ್ ಪಾಂಡೆ ಆದ್ರೂ ತಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ರನ್ಸ್ ಮಾಡ್ತಾರೆ. ರಮನ್ದೀಪ್ ಅಂತ ಒಂದು ಒಳ್ಳೆ ಸ್ಕೋರಿಂಗ್ ಮಾಡಿರುವಂತದ್ದು ನಾನಂತೂ ನೋಡಿಲ್ಲ ಇವರು. ಇದು SRH ಬಗ್ಗೆ ಮಾತಾಡಬೇಕು ಅಂದ್ರೆ ಬ್ಯಾಟಿಂಗ್ ಅಗೇನ್ ಇವ್ರದ್ದು ಕೂಡ ಏನ್ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಬೌಲಿಂಗ್ ಅಲ್ಲಿ ತಗೊಳಕ್ ಹೋದ್ರೆ ಒಂದು ಡೀಸೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಉನ್ನತ್ ಕಟ್ ತುಂಬಾ ಚೆನ್ನಾಗಿ ಮಾಡಬಹುದು, ಹರ್ಷಲ್ ಪಟೇಲ್ ತುಂಬಾ ಚೆನ್ನಾಗಿ ಮಾಡಬಹುದು, ಇಶಾನ್ ಮಲಿಂಗ ಲಾಸ್ಟ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ SRH ಅಂತ ಬಂದಾಗ. ಸೊ ಈ ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ದುಬಾರಿ ಆದ್ರು, ಮೇ ಬಿ ಅವರು ಕಮ್ ಬ್ಯಾಕ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಬೌಲಿಂಗ್ ಇಬ್ರದ್ದು ಕೂಡ ಹಂಗೆ ಇದೆ, KKR ಆಗಿರ್ಬೋದು SRH ಇಬ್ರದ್ದು ಕೂಡ ವೀಕ್ ಪಾಯಿಂಟ್ ಬೌಲಿಂಗ್ ಇರೋದ್ರಿಂದ ಸೊ ಬ್ಯಾಟಿಂಗ್ ಅಲ್ಲಿ ಇನ್ನೊಂಚೂರು ಬೆಟರ್ ಆಗಿ ಮಾಡ್ಬೋದಾಗುತ್ತೆ ಅಷ್ಟೇನೆ. ಅದ್ ಬಿಟ್ರೆ ಇನ್ನು ಬೌಲಿಂಗ್ ಅಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಓಕೆ, ಸೊ ನನ್ನ ಪ್ರಕಾರ ಇವತ್ತಿನ ಪಂದ್ಯದಲ್ಲಿ SRH ಗೆಲ್ಬಹುದು ಅಂತ ಅನ್ಸುತ್ತೆ. ಇನ್ ಕೇಸ್ ಸೊ ನಾರಾಯಣ್ ವರುಣ್ ಚಕ್ರವರ್ತಿ ಅವ್ರಿಗೆ ಟ್ಯಾಕಲ್ ಮಾಡಿದ್ರೆ SRH ವಿನ್ ಆಗುತ್ತೆ, ಇಲ್ಲ ಅಂತಂದ್ರೆ ಕಷ್ಟ ಆಗ್ಬಹುದು. ಬಟ್ ನನ್ನ ಪ್ರೆಡಿಕ್ಷನ್ ಬಂದು ಸೊ SRH ತಂಡ ಇವತ್ತಿನ ಪಂದ್ಯದಲ್ಲಿ ಗೆಲ್ಲುತ್ತಾರೆ. ಓಕೆ, ಬೈ.